जगति जगति श्रीधर स्मरणामृत श्रीधर गानामृत ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಆಯಿತು, ಸಾಗರದಲ್ಲಿಂದ ನೇರವಾಗಿ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಎಲ್ಲಿಗೆ ಹೋಗಬೇಕು ಅನ್ನೋದಲ್ಲ, ಸಂಕಲ್ಪ ಬಂದ ಹಾಗೆ ದಿಕ್ಕು ತೋಚಿದ ಕಡೆಗೆ ಸಾಗೋದು. ಸಾಗರದಿಂದ ನೇರವಾಗಿ ಹೊಸನಗರ ಮಾರ್ಗವಾಗಿ ಸಂಪೆಕಟ್ಟೆ ಎನ್ನುವಂತಹ ಊರಿಗೆ ಹೋಗ್ತಾರೆ. ಸಂಪೆಕಟ್ಟೆಯಲ್ಲಿ ಒಂದು ಮಠ ಇದೆ. ಆಚಾರ್ಯ ಪದ್ಮಪಾದರಿಂದ ನಿರ್ಮಿತವಾದಂತಹ ಸಂಪೆಕಟ್ಟೆ ಮಠ. ಆ ಕಾಲಕ್ಕಿದ್ದಂತಹ ಗುರುಗಳು ಸ್ವಲ್ಪ ಆ ಗುರುಗಳು ವ್ಯಸನಿಗಳಾಗಿದ್ರಂತೆ. ಶೀಘ್ರ ಕೋಪಿಗಳೂ ಹೌದು, ಜೊತೆಗೆ ವ್ಯಸನ ಅಂದರೆ ಭಂಗಿಯನ್ನು ಸೇವಿಸುವಂತಹ ವ್ಯಸನಿಗಳಂತೆ. ಶಿಷ್ಯರಲ್ಲಿ ಬಹಳ ಕೋಪದಿಂದಲೇ ವರ್ತಿಸ್ತಾ ಇದ್ರಂತೆ. ಸಂಪೆಕಟ್ಟೆ ಮಠಕ್ಕೆ ಹೋಗ್ತಾರೆ ಶ್ರೀಧರ ಭಗವಾನರು. ಹೋದಾಗ ಇವರನ್ನು ಕಂಡು ಉಪಚರಿಸಿ ಇಬ್ಬರ ಭೇಟಿಯಲ್ಲಿಯೂ ಪರಸ್ಪರ ಪರಿಚಯ ಆಗ್ತದೆ. ಎಲ್ಲಿ ಹೋದರೂ ಒಂದಷ್ಟು ಸ್ಪರ್ಶಮಣಿಯ ಗುಣ ಶ್ರೀಧರ ಭಗವಾನರು ಹೋದಾಗ ಅಲ್ಲೊಂದು ಬದಲಾವಣೆಯನ್ನು ತರುವಂತಹ ಸಾಮರ್ಥ್ಯ ಇತ್ತು. ಹಾಗಾಗಿ ಇವರ ಒಡನಾಟದಲ್ಲಿ ಒಂದೆರಡು ದಿನಗಳಲ್ಲಿ ಸಂಪೆಕಟ್ಟೆ ಗುರುಗಳ ಕೋಪವೂ ಒಂದಷ್ಟು ಕಡಿಮೆ ಆಯಿತು. ಹಾಗೆಯೇ ಸೇವಿಸ್ತಿದ್ದಂತಹ ಭಂಗಿಯ ಸೇವಿಸ್ತಿದ್ದದ್ದನ್ನು ಬಿಟ್ರಂತೆ. ಅಷ್ಟು ಅಂದರೆ ಸ್ಪರ್ಶಮಣಿ ಯಾವುದನ್ನು ಬಂಗಾರವನ್ನಾಗಿಸ್ತದೋ ಹಾಗೆ ಶ್ರೀಧರ ಭಗವಾನರು ಹೋದಲೆಲ್ಲ ಅಂತಹ ಒಂದು ಬದಲಾವಣೆ ಆಗುತ್ತಿತ್ತು. ಒಂದಷ್ಟು ದಿನ ಸಂಪೆಕಟ್ಟೆ ಮಠದಲ್ಲಿ ಕಳೆದರು. ಕಳೆದ ಮೇಲೆ ಅಲ್ಲಿಂದ ಮುಂದೆ ಹೋಗಬೇಕು. ಅಲ್ಲಿಂದ ಕೊಡಚಾದ್ರಿಗೆ ಹೋಗ್ತಾರೆ. ರಾತ್ರಿ ಸಂಜೆಯ ಕಾಲಕ್ಕೆ ಕೊಡಚಾದ್ರಿಗೆ ಪ್ರಯಾಣವನ್ನು ಆರಂಭಿಸ್ತಾರೆ. ನಾವೊಂದು ಕಲ್ಪನೆ ಮಾಡಿಕೊಳ್ಬೇಕು, ಈಗ ಸುಮಾರು 100 ವರ್ಷಗಳ ಹಿಂದಿನ ಘಟನೆ ಇದು. 1935-36 ಆಗಿರಬಹುದು. 90 ವರ್ಷಗಳಂತೂ ಕಳೆಯಿತು. ಈಗಲೇ ಕೊಡಚಾದ್ರಿಗೆ ಹೋಗೋದು ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವ್ಯವಸ್ಥೆ ಆಗಿದೆ. ಆ ಕಾಲಕ್ಕೆ ಕಾಲ್ನಡಿಗೆಯಲ್ಲಿ ಕಾಡಿನಲ್ಲಿ ಮೇಲೆ ಹತ್ತಿ ಹೋಗಬೇಕು. ಅದು ರಾತ್ರಿ ಕಾಲದಲ್ಲಿಯೇ ಸಂಜೆ ಆದ ಮೇಲೆ ಪ್ರಯಾಣವನ್ನು ಆರಂಭಿಸ್ತಾರೆ. ಮಲೆನಾಡಿನ ಉನ್ನತವಾದಂತಹ ಶಿಖರಪ್ರಾಯವಾದಂತಹ ಕೊಡಚಾದ್ರಿ, ಅಲ್ಲಿ ಕಾಡು ಮೃಗಗಳು, ಇವರಿಗೆ ಯಾವ ಯೋಚನೆಗಳು ಇಲ್ಲ. ಮನಸ್ಸಿಗೆ ಬಂದಾಗ ಇಲ್ಲಿಗೆ ಹೋಗಬೇಕು ಅಂತಾದರೆ ಹೊರಟು ಬಿಡ್ತಿದ್ರು. ಅಲ್ಲಿ ಮಾರ್ಗದಲ್ಲಿ ಸಿಗಬಹುದಾದಂತಹ ಎದುರಾಗಬಹುದಾದಂತಹ ಅಪಾಯದ ಚಿಂತನೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದ ಎಚ್ಚರಿಕೆಯನ್ನು ಮಾಡಬೇಕಾದ ಅನಿವಾರ್ಯತೆ ಇರಲಿಲ್ಲ. ಸಂಜೆ ರಾತ್ರಿಯೇ ಹಾಗೆ ಹೊರಡ್ತಾರೆ. ಮಾರ್ಗದಲ್ಲಿ ಅಲ್ಲಿ ಹಾವು ಚೇಳುಗಳು ಇಂಥದ್ದೆಲ್ಲ ಹರಿದು ಹೋಗುವುದು ಗೊತ್ತಾಗ್ತದೆ, ಇವರಿಗೆ ಅನುಭವಕ್ಕೆ ಬರ್ತದೆ. ಅಲ್ಲಲ್ಲಿ ಹುಲಿ ಕೂಗುವ ಶಬ್ದ ಕೇಳ್ತಾ ಇತ್ತಂತೆ. ಹೆಚ್ಚೇನು ಸಾಗ್ತಾ ಸಾಗ್ತಾ ಒಂದಷ್ಟು ಅರ್ಧ ದಾರಿಗೆಯನ್ನು ಸಾಗಿದ ಮೇಲೆ ಅವರಿಗೆ ಒಂದು ಹುಲಿ ಎದುರಾಗ್ತದೆ. ಇವರು ಏನು ಯಾವ ಆತಂಕವನ್ನು ಹೊಂದೋದಿಲ್ಲ. ಹುಲಿ ಎದುರಾಗಿ ಬಂದಾಗ ಹತ್ತಿರ ಬಂದು ಇವರನ್ನು ಮೂಸಿ ನೋಡಿ ಮುಂದೆ ಸಾಗುತ್ತದಂತೆ ಹುಲಿ. ಇವರಿಗೆ ಯಾವ ರೀತಿಯ ಆತಂಕ ಹೆದರಿಕೆಗಳಾಗಲಿಲ್ಲ. ಅಂತ ಇಂಥದ್ದೇ ಇನ್ನೊಂದು ಘಟನೆಯೂ ಆಗಿತ್ತು ಅವರ ಬದುಕಿನಲ್ಲಿ. ಸಜ್ಜನಗಢದಲ್ಲಿದ್ದಾಗ ಗಢದಲ್ಲಿರುವಂತಹ ಅಂಗಾಯಿ ದೇವಿಯ ದೇವಸ್ಥಾನದಲ್ಲಿ ಅಂಗಾಯಿ ದೇವಿಯ ಪ್ರಭಾವಳಿಯಲ್ಲಿ ಒಂದು ಸರ್ಪ ಬಂದು ನೆಲೆಸಿತ್ತಂತೆ. ಯಾರೂ ಹತ್ತಿರ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹೆಡೆ ಎತ್ತಿ ಹೆದರಿಸ್ತಾ ಇತ್ತಂತೆ. ಆವಾಗ ಶ್ರೀಧರರು ಹೋದ್ರು. ದಿನನಿತ್ಯದ ಪೂಜೆ ನಿಂತು ಹೋಗ್ತದೆ ಅಂತ ಹೇಳಿ ಯಾವ ದೇವಸ್ಥಾನದಲ್ಲಿರುವಂತಹ ಪ್ರಭಾವಳಿಯಲ್ಲಿ ಸರ್ಪ ಇದ್ರು ಇವರು ಯಾವ ಹೆದರಿಕೆಯನ್ನು ಹೊಂದದೆ 3 ದಿನಗಳ ಕಾಲ ಇವರೇ ಪೂಜೆ ಮಾಡಿ ಬಂದಿದ್ರಂತೆ. ಹಾಗಾಗಿ ಕಾಡು ಪ್ರಾಣಿಗಳಿಗೋ ಅಲ್ಲ ಅದರಿಂದ ಒದಗಬಹುದಾದಂತಹ ಅಪಾಯಕ್ಕೋ ಮಹಾತ್ಮರಾದಂತಹ ಇವರು ಹೆದರ್ತಿರ್ಲಿಲ್ಲ. ಜೊತೆಗೆ ಇವರಲ್ಲಿರುವಂತಹ ಮಹಾತ್ಮೆಯನ್ನು ಕಂಡಂತಹ ಯಾವ ಪ್ರಾಣಿಗಳು ಇವರಿಗೆ ಏನೂ ಮಾಡ್ತಿರ್ಲಿಲ್ಲ.